ಟ್ರಂಪ್ ಸುಂಕಾಸ್ತ್ರಕ್ಕೆ ಶಾಕ್ ಕೊಟ್ಟ ಅಮೆರಿಕ ಸುಪ್ರೀಂ ಕೋರ್ಟ್. ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಿದ್ದೇ ಆಟ. ನಾನೇ ನಂಬರ್ ಒನ್, ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ವೇದ್ಯವಾಕ್ಯ ಅನ್ಕೊಂಡು ವಿವಿಧ ದೇಶಗಳ ಮೇಲೆ ತೆರಿಗೆ ಹಾಕ್ತಿದ್ದ ಹುಚ್ಚಾಟಕ್ಕೆ ಅಮೆರಿಕ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಬೇಕಾಬಿಟ್ಟಿ ತೆರಿಗೆ ಹೆಚ್ಚಿಸೋ ಟ್ರಂಪ್ ಕಾರ್ಯಕಾರಿ ಆದೇಶಗಳು ಅಕ್ರಮ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲದೆ ಟ್ರಂಪ್ ಆದೇಶವನ್ನೇ ರದ್ದುಪಡಿಸಿದೆ. ಇದರಿಂದ ಭಾರತ, ಚೀನಾ ಸೇರಿದಂತೆ ಹಲವು ದೇಶಗಳ ವಿರುದ್ಧ ತೆರಿಗೆ ಯುದ್ಧ ಸಾರಿದ್ದ ಡೊನಾಲ್ಡ್ ಟ್ರಂಪ್ಗೆ ತೀವ್ರ ಮುಖಭಂಗವಾಗಿದೆ. ಎಸ್ ವೀಕ್ಷಕರೇ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 1977ರಲ್ಲಿ ಜಾರಿಗೆ ತಂದ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ಎಂಬ ಕಾನೂನಿನಲ್ಲಿ ಟ್ರಂಪ್ ತೆರಿಗೆ ಸಮರ ಸಾರಿದ್ರು. ಆದರೆ ಈ ಕಾನೂನಿನಲ್ಲಿ ತೆರಿಗೆ ವಿಧಿಸುವ ಅಧಿಕಾರ ಅಮೆರಿಕ ಅಧ್ಯಕ್ಷರಿಗೆ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಭಾರತದಲ್ಲಿ ಹೇಗೆ ಸಂಸತ್ತಿದೆಯೋ ಅಮೆರಿಕದಲ್ಲಿ ಸಂಸತ್ತಿದೆ. ಅಲ್ಲಿ ಸಂಸತ್ ಅಂದರೆ ಕಾಂಗ್ರೆಸ್ ಅಂತ ಕರೆಯಲಾಗುತ್ತೆ. ಈ ಕಾಂಗ್ರೆಸ್ನಲ್ಲಿ ಒಪ್ಪಿಗೆ ಇಲ್ಲದೆ ಈ ತೆರಿಗೆ ಸಮರ ಸಾರಿದ್ರು. ಆದ್ರಿಂದ ಟ್ರಂಪ್ ವಿಧಿಸಿದ್ದ ಎಲ್ಲಾ ತೆರಿಗೆಗಳು ಅಕ್ರಮ ಎಂದು ಅಲ್ಲಿನ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ತೆರಿಗೆ ವಿಧಿಸುವ ಅಧಿಕಾರ ಅಮೆರಿಕ ಅಧ್ಯಕ್ಷರಿಗಿಲ್ಲ. ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ ತೀರ್ಪಿನಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಸಂವಿಧಾನವು ತೆರಿಗೆ ವಿಧಿಸುವ ಅಧಿಕಾರವನ್ನು ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ನೀಡುತ್ತದೆ. ಕಾರ್ಯಪಾಲಕ ವಿಭಾಗಕ್ಕೆ ತೆರಿಗೆ ವಿಧಿಸುವ ಅಧಿಕಾರ ನೀಡಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಈ ಅಭಿಪ್ರಾಯಕ್ಕೆ ಟ್ರಂಪ್ ನೇಮಕ ಮಾಡಿದವರು ಸೇರಿ 3 ಲಿಬರಲ್ ನ್ಯಾಯಮೂರ್ತಿಗಳು ಬೆಂಬಲ ನೀಡಿದ್ದಾರೆ. ಆದ್ದರಿಂದ ಅಮೆರಿಕ ಸುಪ್ರೀಂ ತೀರ್ಪು ಭಾರತಕ್ಕೂ ಗುಡ್ ನ್ಯೂಸ್. ಸುಪ್ರೀಂ ಕೋರ್ಟ್ ತೀರ್ಪಿನ ಪರಿಣಾಮ ಏನಾಗುತ್ತದೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಟ್ರಂಪ್ ಅವರ ಸುಂಕಗಳನ್ನು ತೆಗೆದು ಹಾಕಲಾಗುತ್ತದೆ. ಇದರಿಂದ ಭಾರತದ ರಫ್ತುದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಭಾರತದ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ 50% ತೆರಿಗೆ ಹಾಕಿದ್ರು. ವ್ಯಾಪಾರ ಒಪ್ಪಂದದ ಘೋಷಣೆ ಬಳಿಕ 18% ಇಳಿಸಲಾಗಿತ್ತು. ಈಗ ಅಮೆರಿಕ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಿಂದ ಭಾರತಕ್ಕೆ ಈಗಿರುವ 18% ತೆರಿಗೆಯೂ ಸಹ ರದ್ದಾಗುವ ಸಾಧ್ಯತೆ ಇದೆ. ಚೀನಾ ಮತ್ತು ಯುರೋಪ್ನ ರಫ್ತುದಾರರ ಪ್ರಯೋಜನ ಪಡೆಯುತ್ತಾರೆ. ಅನೇಕ ವಸ್ತುಗಳು ಅಗ್ಗವಾಗಬಹುದು, ಷೇರು ಮಾರುಕಟ್ಟೆಗಳಲ್ಲಿ ಏರಿಕೆಯಾಗಬಹುದು, ವಿಶ್ವ ವ್ಯಾಪಾರವು ಹೆಚ್ಚು ಸ್ಥಿರವಾಗಬಹುದು. ಅಮೆರಿಕ ಆರ್ಥಿಕತೆಗೆ ಹೊಡೆತ. ಟ್ರಂಪ್ ಸರ್ಕಾರದ ಪ್ರಕಾರ ಹೇಗಪ್ಪ ಅಂದರೆ, ಈ ಸುಂಕಗಳಿಂದ ಮುಂದಿನ 10 ವರ್ಷಗಳಲ್ಲಿ ಅಮೆರಿಕಕ್ಕೆ ಲಕ್ಷಾಂತರ ಕೋಟಿ ಡಾಲರ್ಗಳ ಆದಾಯ ಬರುತ್ತದೆ ಎಂದು ನಿರೀಕ್ಷಿಸಿತ್ತು. ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವ ಅಮೆರಿಕಕ್ಕೆ ಇದು ದೊಡ್ಡ ಆದಾಯ ಮೂಲ ಎಂದು ಹೇಳಿಕೊಂಡಿತ್ತು. ಆದರೆ ಸುಂಕ ಸಂಗ್ರಹದ ನಿಖರ ಅಂಕಿ ಅಂಶಗಳನ್ನು ಟ್ರಂಪ್ ಆಡಳಿತ ಬಹಿರಂಗಪಡಿಸಿರಲಿಲ್ಲ. ಆದ್ರಿಂದ ಯುನೈಟೆಡ್ ಸ್ಟೇಟ್ಸ್ನ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಆಧಾರಿತ ಸುಂಕಗಳು ಅಮಾನ್ಯವಾಗಿದ್ದರೆ ಈ ಮೊತ್ತವನ್ನು ಆಮದುದಾರ ಕಂಪನಿಗಳಿಗೆ ಹಿಂತಿರುಗಿಸುವ ಪ್ರಶ್ನೆ ಎದುರಾಗಲಿದೆ. ಇದು ಸರ್ಕಾರಕ್ಕೆ ದೊಡ್ಡ ಆರ್ಥಿಕ ಹಾಗೂ ಆಡಳಿತಾತ್ಮಕ ಸವಾಲಾಗಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಟ್ರಂಪ್ ಕಿಡಿ. ಜಾಗತಿಕ ಸುಂಕಗಳನ್ನು ರದ್ದುಪಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಟ್ರಂಪ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ತೀರ್ಪನ್ನು ಅವಮಾನಕರ ಎಂದು ಕರೆದರೆ ಜೊತೆಗೆ ತಾನು ಪರ್ಯಾಯ ಯೋಜನೆ ಹೊಂದಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಈ ತೀರ್ಪು ಟ್ರಂಪ್ ಅವರ ಆರ್ಥಿಕ ಕಾರ್ಯಯೋಜನೆಗೆ ದೊಡ್ಡ ಹೊಡೆತವೆಂದು ವಿಶ್ಲೇಷಿಸಲಾಗುತ್ತಿದೆ. ಇದೀಗ ಮುಂದಿನ ಹೆಜ್ಜೆ ಏನು ಎಂಬುದರ ಬಗ್ಗೆ ಕುತೂಹಲ ಮೂಡಿದ್ದು, ಟ್ರಂಪ್ ಪರ್ಯಾಯ ಕಾನೂನು ಮಾರ್ಗಗಳನ್ನು ಅನುಸರಿಸುವ ಸಾಧ್ಯತೆ ಬಗ್ಗೆ ಸುಳಿವು ನೀಡಿದ್ದಾರೆ. 49 ವರ್ಷದ ಹಳೆಯ ಕಾನೂನು ಜಾರಿಗೆ ತಂದ ಟ್ರಂಪ್ ಈ ಸುಂಕ ವಿವಾದದ ಕೇಂದ್ರ ಬಿಂದು 1977ರಲ್ಲಿ ಜಾರಿಗೆ ತಂದ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ. ಎಸ್ ವೀಕ್ಷಕರೇ, ಯುದ್ಧದಂತಹ ಪರಿಸ್ಥಿತಿ, ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನಂತಹ ದೇಶಕ್ಕೆ ಗಂಭೀರ ಬೆದರಿಕೆ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಈ ವಿಶೇಷ ಅಧಿಕಾರ ಕೊಡುವ ಉದ್ದೇಶ ಆಗಿತ್ತು. ಆದರೆ ಟ್ರಂಪ್ ಇದೇ ಅಧಿಕಾರಗಳ ಅಡಿಯಲ್ಲಿ ವಿವಿಧ ದೇಶಗಳ ಮೇಲೆ ಸುಂಕ ವಿಧಿಸಿದ್ರು. ಆದರೆ ಅಮೆರಿಕದಲ್ಲಿ ಯಾವುದೇ ಅಂತಹ ಪರಿಸ್ಥಿತಿ ಇಲ್ಲ. ಆದರೂ ಇತರ ದೇಶಗಳ ಮೇಲೆ ಸುಂಕ ಸಮರ ಸಾರಿದ್ರು. ಈ ಕಾಯ್ದೆಯನ್ನು ಜಾರಿಗೊಳಿಸಬೇಕಾದ್ರೆ ಕಾಂಗ್ರೆಸ್ ಅಂದರೆ ಅಮೆರಿಕ ಸಂಸತ್ನಲ್ಲಿ ಒಪ್ಪಿಗೆ ಪಡೆದೇ ಸುಂಕ ವಿಧಿಸಬೇಕಿತ್ತು. ಆದರೆ ಟ್ರಂಪ್ ಕಾಂಗ್ರೆಸ್ನಲ್ಲಿ ಒಪ್ಪಿಗೆ ಪಡೆಯದೆ ವಿವಿಧ ದೇಶಗಳ ಮೇಲೆ ತೆರಿಗೆ ವಿಧಿಸಿದ್ರು. ಆದ್ದರಿಂದ ಟ್ರಂಪ್ ವಿಧಿಸಿದ ವಿವಿಧ ತೆರಿಗೆಗಳು ಅಕ್ರಮ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. 2025ರಲ್ಲಿ ದಾಖಲಾಗಿದ್ದ ಲರ್ನಿಂಗ್ ರಿಸೋರ್ಸಸ್ ವರ್ಸಸ್ ಟ್ರಂಪ್ ಮತ್ತು ಟ್ರಂಪ್ ವಿರುದ್ಧ ವಿಒಎಸ್ ಸೆಲೆಕ್ಷನ್ ಇಂಕ್ ಎಂಬ 2 ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ಒಟ್ಟುಗೂಡಿಸಿ ವಿಚಾರಣೆ ನಡೆಸಿತ್ತು. ಅದರಲ್ಲಿ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ಎಂಬ ಕಾಯ್ದೆಯಡಿ ಟ್ರಂಪ್ಗೆ ಅಧಿಕಾರ ಇದೆಯಾ ಅನ್ನೋ ಪ್ರಶ್ನೆಯನ್ನು ಎತ್ತಲಾಗಿತ್ತು.
ಆದ್ದರಿಂದ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಿರುವ ಟ್ರಂಪ್ ಆಡಳಿತಕ್ಕೆ ಕೇವಲ ಕಾರ್ಯನಿರ್ವಾಹಕ ಆದೇಶಗಳ ಮೂಲಕ ಇಷ್ಟೊಂದು ವ್ಯಾಪಕವಾದ ಸುಂಕಗಳನ್ನು ಹೇರಲು ಅಧಿಕಾರ ನೀಡುತ್ತದೆಯೇ ಎಂಬ ಬಗ್ಗೆ ಸ್ಪಷ್ಟನೆ ಕೋರಿ ಈ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು. ಇದೀಗ